ಮಕ್ಕಳೇ, ಹಾಂ, ಈಗಾಗಲೇ ನಾವು ಗುಪ್ತರ ಇತಿಹಾಸದ ಕುರಿತು ಅಧ್ಯಯನವನ್ನು ಮಾಡಿದ್ದೇವೆ, ಹೌದಲ್ವಾ? ಹಾಗಾದರೆ ನಾವು ಗುಪ್ತರ ಇತಿಹಾಸವನ್ನು ತಿಳ್ಕೊಂಡಿದ್ದನ್ನು ನಾವು ಮತ್ತೆ ಏನು ಮಾಡೋಣ ಅಂತಂದರೆ ಅದನ್ನು ಪುನರಾವಲೋಕನ ಮಾಡ್ಕೊಳ್ಳೋಣ, ಸರಿನಾ? ಹಾಗಾದರೆ ನೀವು ಗುಪ್ತರ ಇತಿಹಾಸದ ಕುರಿತು ನಿಮಗೆ ತಿಳಿದಷ್ಟು ಮಟ್ಟಿಗೆ ಒಂದೊಂದು ವಾಕ್ಯವನ್ನು ಒಬ್ಬೊಬ್ಬರು ಹೇಳ್ತಾ ಹೋಗಬೇಕು. ಹೇಳ್ತೀರಿ? ಎಸ್, ನೀನು ಸ್ಟಾರ್ಟ್ ಮಾಡಮ್ಮ. ಗುಡ್. ಗುಪ್ತರ ರಾಜಧಾನಿ ಗುಡ್. ನೆಕ್ಸ್ಟ್. ಸಾಮ್ರಾಜ್ಯವು 4ನೇ ಶತಮಾನದಲ್ಲಿ ಉದಯಿಸಿತು. ಓಕೆ, ಗುಡ್. ನೆಕ್ಸ್ಟ್. ಗುಪ್ತ ಸಾಮ್ರಾಜ್ಯದ ಸ್ಥಾಪಕ ಶ್ರೀಗುಪ್ತ. ಓಕೆ, ನೆಕ್ಸ್ಟ್. ಸಮುದ್ರಗುಪ್ತನ ಬಿರುದು ಕೈರಾಜ. ಓಕೆ, ನೆಕ್ಸ್ಟ್. ಮೆಹರೊಲೆ ಕಬ್ಬಿಣ ಸ್ತಂಭವು ಗುಪ್ತರ ಕೊಡುಗೆಯಾಗಿದೆ. ಓಕೆ, ಗುಡ್. ನೆಕ್ಸ್ಟ್ ಹೇಳಮ್ಮ. ಮೊದಲನೇ ಚಂದ್ರಗುಪ್ತನು ಲಿಂಚಿಯ ಯುವರಾಣಿಯನ್ನು ಮದುವೆಯಾಗಿ ತನ್ನ ರಾಜ್ಯದ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಂಡನು. ಓಕೆ, ನೀನು ಹೇಳಮ್ಮ. ಗುಪ್ತರ ಪ್ರಮುಖ ದೊರೆಗಳು: ಮೊದಲನೇ ಚಂದ್ರಗುಪ್ತ, ಸಮುದ್ರಗುಪ್ತ, ಎರಡನೇ ಚಂದ್ರಗುಪ್ತ. ಗುಡ್. ನೆಕ್ಸ್ಟ್. ಮೊದಲನೇ ಚಂದ್ರಗುಪ್ತನಿಂದ ಗುಪ್ತ ಶಕೆಯು ಪ್ರಾರಂಭವಾಯಿತು. ಓಕೆ, ಗುಡ್. ನೆಕ್ಸ್ಟ್. ಗುಪ್ತ ಶಕೆಯು ಸಾಮಾನ್ಯ ಶಕ 320ರಲ್ಲಿ ಪ್ರಾರಂಭವಾಯಿತು. ಓಕೆ ಅಮ್ಮ. ಗುಪ್ತರು ಮಗಧ ಪ್ರದೇಶದಿಂದ ತಮ್ಮ ನೆಲೆಯನ್ನು ಕಂಡುಕೊಂಡರು. ಗುಪ್ತರು ಮಗಧ ಎನ್ನುವಂಥ ಪ್ರದೇಶದಿಂದ ಏನು ಮಾಡಿದ್ರು? ತಮ್ಮ ಆಳ್ವಿಕೆಯನ್ನು ಮೊದಲು ಆರಂಭ ಮಾಡಿ ಅಲ್ಲೇ ತಮ್ಮ ನೆಲೆಯನ್ನು ಕಂಡುಕೊಂಡ್ರು. ಓಕೆ, ನೆಕ್ಸ್ಟ್. ಓಕೆ, ಇಲ್ಲಿ ಕಾಳಿದಾಸ ಅನ್ನುವಂಥ ಒಬ್ಬ ಶ್ರೇಷ್ಠ ಕವಿ ಬರ್ತಾರ. ಗುಪ್ತರ ಕಾಲದಲ್ಲಿ ಕಂಡು ಬಂದಂಥ ಶ್ರೇಷ್ಠ ಕವಿ. ಇವರು ರಚಿಸಿರ್ತಕ್ಕಂಥ ನಾಟಕ ಯಾವುದು? ಅಭಿಜ್ಞಾನ ಶಾಕುಂತಲ. ಇದು ಸರ್ವಶ್ರೇಷ್ಠವಾದಂಥ ಒಂದು ನಾಟಕ. ಓಕೆ, ನೆಕ್ಸ್ಟ್. 6,000 kg ತೂಕವನ್ನು ಹೊಂದಿದೆ. ಓಕೆ, ಗುಡ್. ನೆಕ್ಸ್ಟ್. ಗುಪ್ತರ ಕಾಲದಲ್ಲಿ ಒಬ್ಬ ಸರ್ವಶ್ರೇಷ್ಠ ಗಣಿತ ಶಾಸ್ತ್ರಜ್ಞ ಬರ್ತಾರ. ಅವರ ಹೆಸರು ಆರ್ಯಭಟ. ಗುಡ್. ಓಕೆ, ಉತ್ತರ ಭಾರತದಲ್ಲಿ ಮೌರ್ಯರ ಮೌರ್ಯರ ನಂತರ ಒಂದು ಪ್ರಬಲವಾದ ಸಾಮ್ರಾಜ್ಯವನ್ನು ಕಟ್ಟಿಕೊಂಡು ತಮ್ಮದೇ ಆದ ರೀತಿಯ ಶೈಲಿಯ ಆಡಳಿತವನ್ನು ಮಾಡತಕ್ಕಂಥವ್ರು ಯಾರಂದ್ರೆ ಗುಪ್ತರು ಅಂತ ನಾವು ನೋಡ್ತೀವಿ. ನೆಕ್ಸ್ಟ್ ಅಪ್ಪ. ಓಕೆ, ಗುಡ್. ನೆಕ್ಸ್ಟ್. ಗುಪ್ತರ ಕಾಲಕ್ಕೆ ಸೇರಿದ ಮೊದಲನೇ ಚಂದ್ರಗುಪ್ತನ ಮಗ ಸಮುದ್ರಗುಪ್ತನು. ಇವನ ಸಾಧನೆಗಳು ಹರಿಸೇನನ್ನು ರಚಿಸಿದ ಪ್ರಯಾಗ ಪ್ರಶಸ್ತಿಯಿಂದಾಗಿ ಇವನ ಸಾಧನೆಗಳು ಅಮರಗೊಂಡಿವೆ. ಓಕೆ, ಹಾಗಾದರೆ ಕೊಡಪ್ಪ. ಸಮುದ್ರಗುಪ್ತನ ಸಾಧನೆಗಳನ್ನು ನಾವು ಹೇಗೆ ತಿಳ್ಕೊತೀವಿ ಅಂತಂದ್ರೆ ಅಲ್ಲಿ ಒಬ್ಬ ಕವಿ ಇರ್ತಾನ, ಹರಿಸೇನ ಅಂತ. ಆತ ಒಂದು ಪ್ರಯಾಗ ಪ್ರಶಸ್ತಿಯನ್ನು ಬರೀತಾನ. ಅದರಲ್ಲಿ ಸಮುದ್ರಗುಪ್ತನ ಸಾಧನೆಗಳನ್ನು ಅಥವಾ ಸಮುದ್ರಗುಪ್ತನ ಕುರಿತು ನಾವು ಮಾಹಿತಿಯನ್ನು ತಿಳ್ಕೊತೀವಿ ಅನ್ನೋಂಥದ್ದು. ಓಕೆ, ಗುಡ್. ನೆಕ್ಸ್ಟ್. ಓಕೆ, ಅಲಹಾಬಾದ್ ಸಂಭಾಷಣ ಯಾರಿಗೆ ಸಂಬಂಧಿಸಿದ್ದು? ಓಕೆ, ಗುಡ್. ಕೂಡಪ್ಪ. ನೆಕ್ಸ್ಟ್ ನೀನು ಹೇಳಪ್ಪ. ಪಾಹಿಯಾನ್ ಎನ್ನುವಂಥ ಒಬ್ಬ ಚೀನಾ ದೇಶದ ಬೌದ್ಧ ಭಿಕ್ಷು ಭಾರತಕ್ಕೆ ಭೇಟಿ ಕೊಟ್ಟಿರ್ತಾನೆ. ಯಾರ ಕಾಲದಲ್ಲಿ? ಗುಪ್ತರ ಕಾಲಕ್ಕೆ. ಓಕೆ, ಗುಡ್. ಸಮುದ್ರಗುಪ್ತನು ಕೇವಲ ಕ್ಷತ್ರಿಯನಷ್ಟಲ್ಲೇ ಮಹಾಕವಿ ಹಾಗೂ ಸಂಗೀತದ ಪ್ರಿಯನೂ ಆಗಿದ್ದನು. ಓಕೆ, ಗುಡ್. ನೆಕ್ಸ್ಟ್ ಅಮ್ಮ. ಸಮುದ್ರಗುಪ್ತ ಉತ್ತರ ಭಾರತಕ್ಕೆ ದಂಡಯಾತ್ರೆ ಕೈಗೊಂಡು 9 ಮಂದಿ ರಾಜರನ್ನು ಅಂದರೆ ಉತ್ತರ ಭಾರತದಲ್ಲಿ ಸಮುದ್ರಗುಪ್ತ ಉತ್ತರ ಭಾರತಕ್ಕೆ ದಂಡೆತ್ತಿ ಹೋಗಿ ಅಲ್ಲಿರ್ತಕ್ಕಂಥ 9 ಜನ ರಾಜರನ್ನು ಸೋಲಿಸಿ ಏನು ಮಾಡ್ತಾನ? ಸಾಮ್ರಾಜ್ಯವನ್ನು ವಿಸ್ತರಿಸ್ತಾನ ಅನ್ನುವಂಥದ್ದು. ನೆಕ್ಸ್ಟ್ ನೀನು ಹೇಳಪ್ಪ. ಓಕೆ, ಕಾಳಿದಾಸ ರಚಿಸಿರ್ತಕ್ಕಂಥ ಖಂಡಕಾವ್ಯ ಮೇಘದೂತ ಅನ್ನುವಂಥದ್ದು. ಓಕೆ, ಸರಿ. ನೀ ಹೇಳಮ್ಮ ಲಾಸ್ಟನ್ನು. ಓಕೆ, ಗುಡ್. ಕೂಡಮ್ಮ. ಸಮುದ್ರಗುಪ್ತ ಉತ್ತರ ಭಾರತಕ್ಕೆ ದಂಡಯಾತ್ರೆಯನ್ನು ಕೈಗೊಂಡನಲ್ಲದೆ ದಕ್ಷಿಣ ಭಾರತಕ್ಕೂ ಕೂಡ ಏನು ಮಾಡ್ತಾನ? ಆತ ದಾಳಿಯನ್ನು ಮಾಡ್ತಾನೆ ಅನ್ನೋಂಥದ್ದು, ದಂಡಯಾತ್ರೆಯನ್ನು ಕೈಗೊಳ್ತಾನೆ. ಇಲ್ಲಿ ಈತ ಏನು ಮಾಡ್ತಾನೆ? 9 ಜನ ರಾಜರನ್ನು ಸೋಲಿಸಿ ತನ್ನದೇ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡ್ತಾನೆ ಅನ್ನೋಂಥದ್ದು. ನೆಕ್ಸ್ಟ್ ಅಮ್ಮ. ಗುಡ್. ಪಾಹಿಯಾನ ಎನ್ನುವಂಥ ಬೌದ್ಧ ಭಿಕ್ಷು ಗುಪ್ತರ ಕಾಲಕ್ಕೆ ಭೇಟಿ ಕೊಟ್ಟಿರ್ತಾನೆ. ಈತ ಗೋಕೋಕಿ ಅನ್ನುವಂಥ ಕೃತಿಯನ್ನು ರಚನೆ ಮಾಡ್ತಾನೆ ಅನ್ನೋಂಥದ್ದು. ನೆಕ್ಸ್ಟ್ ಅಮ್ಮ. ಅದು ಚಂದ್ರಗುಪ್ತನು ಶಕರನ್ನು ಸೋಲಿಸ್ತಾನ. ಯಾರನ್ನ? ಶಕರನ್ನು ಚಂದ್ರಗುಪ್ತ ಅಂದರೆ 2ನೇ ಚಂದ್ರಗುಪ್ತ ಸೋಲಿಸ್ತಾನ ಅನ್ನೋಂಥದ್ದು. ಹಾಗಾಗಿ ಆತನಿಗೆ ಯಾವ ವಿರೋಧ ಬರುತ್ತಾ? ಯಾರು ಹೇಳ್ತೀರಿ? ಹೇಳಮ್ಮ, ನೀ ಹೇಳ. ಗುಡ್. ವಿಕ್ರಮಾದಿತ್ಯ ಅನ್ನುವಂಥ ಬಿರುದು ಅವನಿಗೆ ಬರುತ್ತೆ. ಕೂಡಮ್ಮ. ನೆಕ್ಸ್ಟ್. ಮೆಹರೂಲಿಯಲ್ಲಿ ಗುಪ್ತರು ಸ್ಥಾಪನೆ ಮಾಡಿರ್ತಕ್ಕಂಥ ಒಂದು ಕಬ್ಬಿಣ ಸ್ತಂಭ
ಎಷ್ಟು ವರ್ಷಗಳ ಕಾಲ ಇನ್ನೂ ಜೀವಂತವಾಗಿದೆ ಅದು 1500. ಈಗಲೂ ಕೂಡ ಅದು ತುಕ್ಕು ಹಿಡಿಯದೆ ಹಾಗೆ ಉಳಿದುಕೊಂಡಿದೆ ಅಂತ ನಾವು ಹೇಳ್ತೀವಿ. ನೆಕ್ಸ್ಟ್ ಸಮುದ್ರಗುಪ್ತನು ವೀಣೆ ನುಡಿಸುತ್ತಿರುವ ಚಿತ್ರಗಳು ದೊರೆತಿವೆ. ಓಕೆ, ಸಮುದ್ರಗುಪ್ತ ವೀಣೆ ನುಡಿಸುತ್ತಿರುವ ನಾಣ್ಯಗಳು ನಮಗೇನಾಗವು ಕಂಡು ಬಂದಿವೆ ಅಂತ. ಹಾಗಾಗಿ ಆತನನ್ನು ನಾವು ಏನಂತ ತಿಳ್ಕೊತೀವಿ? ಸಂಗೀತ ಪ್ರಿಯನೂ ಆಗಿದ್ದನು, ಕಲಾಪೋಷಕನೂ ಆಗಿದ್ದು ಅಂತ ನಾವು ಹೇಳ್ತೀವಿ. ಯಾಕಂತಂದ್ರೆ ಆತ ವೀಣೆ ನುಡಿಸುತ್ತಿರುವಂತಹ ಚಿತ್ರಗಳು ನಾಣ್ಯಗಳ ಮೇಲೆ ನಮಗೆ ಕಂಡು ಬಂದಿವೆ ಅನ್ನುವಂಥದ್ದು. ಓಕೆ, ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಯಾರು ಹೇಳ್ತೀರಿ? ತಡಿ, ನೀ ಹೇಳಪ್ಪ. ದುಷ್ಯಂತನ ಅನ್ನುವಂಥದ್ದು ಇದು ಯಾವ ಒಂದು ಕೃತಿಯಲ್ಲಿ ಕಂಡು ಬರ್ತದೆ ಅದನ್ನು ಹೇಳ್ಬೇಕಲ್ಲ. ಅಭಿಜ್ಞಾನ ಶಾಕುಂತಲ ಅನ್ನುವಂಥ ಒಂದು ಕಾಳಿದಾಸ ರಚಿಸಿರ್ತಕ್ಕಂಥ ನಾಟಕದಲ್ಲಿ ಬರುವಂಥ ಪಾತ್ರ. ಓಕೆ, ಗುಡ್. ನೆಕ್ಸ್ಟ್ ನೀ ಹೇಳಪ್ಪ. ಕಾಳಿದಾಸನು ಕುಮಾರ ಸಂಭವ ಮತ್ತು ರಘುವಂಶ ಎಂಬ ಮಹಾಕಾವ್ಯಗಳನ್ನು ಬರೆದಿದ್ದಾನೆ. ಗುಡ್. ನೆಕ್ಸ್ಟ್ ನೀನಪ್ಪ. ಸಮುದ್ರಗುಪ್ತನು ವಿದ್ಯಾಪೋಷಕನಾಗಿದ್ದ. ಓಕೆ, ನೆಕ್ಸ್ಟ್. ಕಾಳಿದಾಸನಿಗೆ ಇದ್ದ ಬಿರುದು ಕವಿ ಕುಲಗುರು. ಕವಿ ಕುಲಗುರು ಅನ್ನುವಂಥ ಬಿರುದು ಕೂಡ ಇತ್ತು. ಮತ್ತೆ ಯಾರು ಹೇಳ್ತೀರಿ? ಸರಿ, ನೀನು ಹೇಳಪ್ಪ. ದುಷ್ಯಂತ ಎಂಬ ರಾಜನು ಬೇಟೆಯಾಡುತ್ತಾ ಕಣ್ಣು ಮಾರ್ಷಿಗಳ ಆಶ್ರಮಕ್ಕೆ ಭೇಟಿ ನೀಡುತ್ತಾನೆ. ಇದನ್ನು ನಾವೇನು ತಿಳ್ಕೊತೀವಿ? ಇದ್ರಾಗ್ರೆ ಅಭಿಜ್ಞಾನ ಶಾಕುಂತಲ ಎಂಬ ನಾಟಕದಲ್ಲಿ. ಅದನ್ನು ಬರ್ದವ್ರು ಯಾರು? ಕಾಳಿದಾಸನ ಸರ್ವಶ್ರೇಷ್ಠ ನಾಟಕ ಅಭಿಜ್ಞಾನ ಶಾಕುಂತಲ. ಓಕೆ, ಹಾಗಾದ್ರೆ ಕಾಳಿದಾಸ ಯಾರ ಒಂದು ಕಾಲದಲ್ಲಿ ಇರ್ತಾನ ಕಂಡು ಬರ್ತಾನ ನಮ್ಗೆ? ಗುಪ್ತರ ಕಾಲದಲ್ಲಿ. ಓಕೆ, ಮತ್ತೆ ನೀ ಹೇಳಮ್ಮ. ಗುಪ್ತರ ಕಾಲದ ವಿಜ್ಞಾನಿಗಳು ಧನ್ವಂತರಿ, ಸುಶ್ರುತ, ಚರಕ, ವರಹಮೀರ, ಆರ್ಯಭಟ. ಓಕೆ, ಗುಪ್ತರ ಕಾಲದ ವಿಜ್ಞಾನಿಗಳು ಯಾರ್ಯಾರು? ಸುಶ್ರುತ, ಧನ್ವಂತರಿ, ಚರಕ, ವರಹಮೀರ, ಆರ್ಯಭಟ. ಗುಡ್, ಕೂಡಮ್ಮ. ನೆಕ್ಸ್ಟ್ ಯಾರು ಹೇಳ್ತೀರಿ? ನೀ ಹೇಳ್ಕೋಪ. ಮೆಹರೂಲಿಯ ಉಕ್ಕಿನ ಸ್ತಂಭವು ದೆಹಲಿಯ ಕುತುಬ್ ಮಿನಾರ್ ಬಳಿ ಇದೆ. ಗುಪ್ತರ ಕಾಲದ ಮೆಹರೂಲಿ ಅನ್ನುವಂಥ ಒಂದು ಕಂಬ ಎಲ್ಲೈತಿ? ದೆಹಲಿಯ ಕುತುಬ್ ಮಿನಾರ್ ಬಳಿ ಇದೆ ಅನ್ನುವಂಥದ್ದು. ನೆಕ್ಸ್ಟ್ ನೀನು ಹೇಳಮ್ಮ. ನೀ ಹೇಳ್ತೀನಿ ಅಂತ ಹೇಳು. ಗುಡ್. ಕಾಳಿದಾಸ 4 ಏನು ರಚಿಸ್ತಾನ? ಕಾವ್ಯಗಳನ್ನು. ಆಮೇಲೆ 3 ನಾಟಕಗಳನ್ನು ರಚಿಸಿದ ಅನ್ನುವಂಥದ್ದು. ಮತ್ತೆ ಯಾರು ಹೇಳ್ಕೊತೀರಿ? ನೀ ಹೇಳಮ್ಮ. ಕಾಳಿದಾಸನು ಮೇಘದೂತ ಮತ್ತು ಋತು ಸಂಹಾರ ಎಂಬ 2 ಮಹಾಕಾವ್ಯಗಳನ್ನು ರಚಿಸಿದ್ದಾನೆ. ಅವುಗಳನ್ನು ಖಂಡ ಕಾವ್ಯಗಳು ಎಂದು ಕರೆಯುತ್ತಾರೆ. ಓಕೆ, ಗುಡ್. ನೆಕ್ಸ್ಟ್ ಹೇಳಪ್ಪ, ನೀ ಹೇಳು. 2ನೇ ಚಂದ್ರಗುಪ್ತನಿಗೆ ವಿಕ್ರಮಾದಿತ್ಯ ಬಿರುದು ಎಂಬ ಹೇಗೆ ಬಂತು ಅಂದರೆ, ಈತನು ಭಾರತದ ಅನೇಕ ರಾಜಮನೆತಗಳೊಂದಿಗೆ ಸಂಬಂಧವನ್ನು ಬೆಳೆಸಿ ವಿಕ್ರಮಾದಿತ್ಯ ಎಂಬ ಬಿರುದನ್ನು ಪಡೆಯುತ್ತಾನೆ. ಓಕೆ, ಗುಡ್. ನೆಕ್ಸ್ಟ್ ಮತ್ತೆ ಹೇಳಪ್ಪ. ಗುಪ್ತರ ಕಾಲಕ್ಕೆ ಸಂಬಂಧಿಸಿದ ಕವಿಗಳು ವಿಶಾಖದತ್ತ, ಕಾಳಿದಾಸ. ಓಕೆ, ಗುಡ್. ಮತ್ತೆ ಯಾರು ಹೇಳ್ತೀರಿ? ಹೇಳಪ್ಪ. ಹೂಣರ ನಿರಂತರ ದಾಳಿಯಿಂದ ಗುಪ್ತ ಸಾಮ್ರಾಜ್ಯವು ಪತನಗೊಂಡಿತು. ಅಂದರೆ ಹೂಣರ ಮೇಲೆ ನಿರಂತರವಾಗಿ ದಾಳಿ ಮಾಡಿದವರು ಯಾರು? ಗುಪ್ತರ ಮೇಲೆ ನಿರಂತರವಾಗಿ ದಾಳಿ ಮಾಡಿದವರು ಯಾರು? ಹೂಣರು. ಹಾಗಾಗಿ ಈ ಒಂದು ಸಾಮ್ರಾಜ್ಯ ಪತನ ಕಂಡಿತು ಅಂತ ನಾವು ಹೇಳಿದ್ವಿ. ಗುಡ್, ಕೂಡಪ್ಪ. ನೀ ಹೇಳಪ್ಪ. ದುಷ್ಯಂತ ಎಂಬ ರಾಜನ ಶಾಕುಂತಲೆಯನ್ನು ಕಂಡು ಮೋಹಗೊಂಡು ಅವರಿಬ್ಬರು ಗಾಂಧರ್ವ ವಿವಾಹವಾಗುತ್ತಾರೆ. ಈ ವಿಷಯ ನಮ್ಗೆ ಎಲ್ಲಿ ತಿಳಿದು ಬರುತ್ತಾ? ಅಭಿಜ್ಞಾನ ಶಾಕುಂತಲ ಎಂಬ ನಾಟಕದಲ್ಲಿ. ಅಭಿಜ್ಞಾನ ಶಾಕುಂತಲ ಎಂಬ ನಾಟಕದಲ್ಲಿ. ಇವೆಲ್ಲವೂ ಕಣ್ಣು ಮಾರ್ಷಿಗಳ ಆಶ್ರಮದ ಅನುಪಸ್ಥಿತಿಯಲ್ಲಿ ನಡೆಯುತ್ತೆ. ಈ ಎಲ್ಲ ಸನ್ನಿವೇಶ ಕಣ್ಣು ಮಹರ್ಷಿಗಳ ಅನುಪಸ್ಥಿತಿಯಲ್ಲಿ ನಡೆಯುತ್ತೆ ಅನ್ನೋದು. ಓಕೆ, ಗುಡ್, ಕೂಡಪ್ಪ. ನೆಕ್ಸ್ಟ್ ಹೇಳಪ್ಪ. ಗುಪ್ತರ ಕಾಲಕ್ಕೆ ಸೇರಿದ ಕೃತಿಗಳೆಂದರೆ ವಿಶಾಖದತ್ತ ಮುದ್ರ ರಾಕ್ಷಸ ಮತ್ತು ಶೂದ್ರಕನ ಮೃಚ್ಛಕಟಿಕ. ಈ ಗುಪ್ತರ ಕಾಲಕ್ಕೆ ಕೃತಿಗಳು ಸೇರಿವೆ. ಓಕೆ, ಗುಡ್. ಹೇಳಪ್ಪ, ನೀ ಹೇಳ. ಗುಪ್ತ ಸಾಮ್ರಾಜ್ಯವು ಪತನ ಕಂಡಿತು ರೀ. ಇದಕ್ಕೆ ಕಾರಣ ರೀ, ಗುಪ್ತರು ಸುಸಜ್ಜಿತ ಸೇನೆಯನ್ನು ಹೊಂದಿರಲಿಲ್ಲ ರೀ. ಸಾಮಂತರು ಸೈನ್ಯ ವ್ಯವಸ್ಥೆಯನ್ನು ಯುದ್ಧಗಳ ಸಮಯದಲ್ಲಿ ನೀಗುತ್ತಿದ್ದರು ರೀ. ಅಮಾತ್ಯರು ಅಧಿಕಾರ ವರ್ಗವನ್ನು ಹೊಂದಿದ್ದರು ರೀ. ಇದರಿಂದ ರೀ ಗುಪ್ತ ಸಾಮ್ರಾಜ್ಯ ಪತನ. ಗುಪ್ತ ಸಾಮ್ರಾಜ್ಯ ಪತನ ಆಗೋದಕ್ಕೆ ಪ್ರಮುಖ ಕಾರಣ ಅಂತಂದರೆ, ಈಗ ಹೂಣರು ಮತ್ತೆ ಪದೇ ದಾಳಿ ಮಾಡಿದರು. ಒಂದು ಜೊತೆಗೆ ಇವರಲ್ಲಿ ಏನಿರಲಿಲ್ಲ ಅಂದ್ರೆ ಸುಸಜ್ಜಿತವಾದ ಸೈನಿಕ ವ್ಯವಸ್ಥೆ ಇರಲಿಲ್ಲ, ಅದೊಂದು ಕೊರತೆ ಇತ್ತು. ಆಮೇಲೆ ಅಧಿಕಾರ ಅಮಾತ್ಯರಿಂದ ನಡೀತಿತ್ತು ಅನ್ನೋಂಥದ್ದು, ಹೌದಿಲ್ಲ? ಆಮೇಲೆ ಈ ಎಮರ್ಜೆನ್ಸಿ ಅಂತೀವಲ್ಲ, ಅಂದರೆ ಯುದ್ಧಗಳು ಅಥವಾ ಕಾಳಗಗಳು ಯಾರಾದರೂ ದಂಡೆತ್ತಿ ಬಂದಾಗ ಸೈನ್ಯದ ವ್ಯವಸ್ಥೆ ಬೇಕು. ಆ ಸೈನ್ಯವನ್ನು ಯಾರು ಕೊಡ್ತಿದ್ರು ಅಂದ್ರೆ ಸಾಮಂತರಿಂದ ತಗೊಳ್ತಿದ್ರು ಇವರು.
ಹಾಗಾಗಿ ಆ ಸಾಮಂತರ ಕೆಲವೊಮ್ಮೆ ಏನು ಮಾಡ್ತಿದ್ರು, ಕೊಡ್ಬೋದು ಅಥವಾ ಬಿಡ್ಬೋದು, ಅಥವಾ ಅವ್ರ ಸಾಮಂತರ ಕೈಯಲ್ಲಿ ಗೂಢಾಚಾರ ವ್ಯವಸ್ಥೆಗಳು ಕೂಡ ಹೆಂಗಿತ್ತು ಅಂದ್ರೆ ಪ್ರಬಲವಾಗಿಲ್ಲದೆ ಇರ್ಬೋದು. ಈ ಎಲ್ಲ ಕಾರಣಗಳಿಂದ ಇದು ಏನಾಯ್ತು, ಇಲ್ಲಿ ಗುಪ್ತರ ಸಾಮ್ರಾಜ್ಯ ಅವನತಿಯನ್ನು ಕಾಣ್ತು ಅಂತ ನೋಡಿದ್ವಿ. ಸರಿ, ಈ ರೀತಿ ಅವನತಿ ಕಂಡಂತಹ ಈ ಗುಪ್ತರ ಕುರಿತು ನಾವು ಮುಂದಿನ ಅವಧಿಯಲ್ಲಿ ಏನು ಮಾಡೋಣ ಅಂದ್ರೆ ಸಾಹಿತ್ಯಿಕ ಕೊಡುಗೆಗಳಾಗಿರ್ಬೋದು, ವೈಜ್ಞಾನಿಕ ಕೊಡುಗೆಗಳಾಗಿರ್ಬೋದು, ಅವುಗಳನ್ನು ತಿಳಿದುಕೊಳ್ಳೋಣ. ಸರಿನಾ? ಓಕೆ, ಕೂಡಪ್ಪ.